ರಾಜ್ಯದಲ್ಲಿ 40% ಅಷ್ಟು ಗೌರ್ಮೆಂಟ್ ಸ್ಕೂಲ್ಸು ಬಿದ್ದೋಗೋ ಸ್ಟೇಜಲ್ಲಿ ಇದೆ ಅಂತೆ ಗುರು. ಆ 40% 100% ಆಗಿದ್ದಾದ್ಮೇಲೆ ಗೌರ್ಮೆಂಟ್ ಒಂದು ಕಮಿಟಿನ ಫಾರ್ಮ್ ಮಾಡುತ್ತೆ, ಕಮಿಟಿನ ಹಾಕುತ್ತೆ. ಅದಾದ್ಮೇಲೆ ಕಮಿಟಿ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ರಿಪೋರ್ಟ್ ಸಬ್ಮಿಟ್ ಆದ್ಮೇಲೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಅದಾದ್ಮೇಲೆ ನಮ್ಮ ಕರ್ನಾಟಕದಲ್ಲಿರೋ ಗೌರ್ಮೆಂಟ್ ಸ್ಕೂಲ್ಸ್ ಇಂದ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇವಾಗ 40% ಇರೋದು 100% ಆಗ್ಬೇಕು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಅದಾದ್ಮೇಲೆ 100% ಆಗಿದ್ದಾದ್ಮೇಲೆ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಸ್ ನ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ನೀವು ಯಾವುದೇ ರೀತಿ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಸೊ ನೀವು ಆರಾಮಾಗಿ ವೆಯ್ಟ್ ಮಾಡ್ತಾ ಇರಿ. ಸೊ ನಾವು ಮಾಡ್ಬೇಕಾಗಿರೋದು ವೆಯ್ಟಿಂಗ್ ಅಷ್ಟೇ.